ಮೋಹನ್ ರವರಿಗೆ ಅವರ ಹುಟ್ಟುಹಬ್ಬವನ್ನು ಎಷ್ಟೇದು ಅಂತ ಏನು ನೀವು ಕೇಳ್ಬಿಡಿ, ನಾವು ಹೇಳಲ್ಲ. ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ, ಸಡಗರದಿಂದ, ವೈಭವದಿಂದ ಮತ್ತು ಅರ್ಥಪೂರ್ಣವಾದಂಥದ್ದು ಯಾವುದು ಅಂದರೆ ಬಡವರಿಗೆ ಸೀರೆಗಳನ್ನು ಕೊಡ್ತಕ್ಕಂಥದ್ದು, ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ನೀಡ್ತಕ್ಕಂಥದ್ದು, ಮತ್ತು ಅನ್ನದಾನದ ವ್ಯವಸ್ಥೆ, ಇವೆಲ್ಲವೂ ಸಹ ಸಾಮಾಜಿಕವಾಗಿ ಜನಪರವಾದಂಥ ಕಾರ್ಯಕ್ರಮಗಳು. ಇವುಗಳನ್ನು ಸಾವಿರಾರು ಜನರಿಗೆ ಮಾಡ್ತಕ್ಕಂಥದ್ದು ಅದು ಹೃದಯ ಶ್ರೀಮಂತಿಕೆ ಇದ್ರೆ ಮಾತ್ರ ಬರೋದಕ್ಕೆ ಸಾಧ್ಯ. ಆ ಹೃದಯ ಶ್ರೀಮಂತಿಕೆ ಮತ್ತು ಅವರೆಲ್ಲ ಸ್ನೇಹಿತರು. ಇಲ್ಲಿ ಮೋಹನ್ ಮಾತ್ರ ಒಬ್ಬ ವ್ಯಕ್ತಿ, ಆದರೆ ಮೋಹನ್ ಜೊತೆಲಿರ್ತಕ್ಕಂಥ ನಮ್ಮ ಚಂದು ಆಗಿರ್ಬೋದು ಮತ್ತು ಅವರೆಲ್ಲ ಸ್ನೇಹಿತರು ಯಾರಿದ್ದಾರೆ ಅವರೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ಮೋಹನ್ ಆಗಿ ಕಾಣ್ತಾರೆ. ಆ ರೀತಿಯಲ್ಲೇ ನಮ್ಮ ಸ್ನೇಹಿತನ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು ಅಂತೇಳಿ ಸುಮಾರು ವಾರಗಟ್ಟಲೆ ಓಡಾಡ್ತಾ ಇದ್ದಾರೆ. ನನ್ನನ್ನೇ ಕರೆಯೋದಕ್ಕೆ ಸುಮಾರು ಒಂದು 3-4 ಸಾರಿ ಬಂದರು. ಯಾಕೆ ಅಂದರೆ ಯಾವುದೇ ಕಾರಣಕ್ಕೂ ಯಾರೂ ತಪ್ಪಿಸ್ಕೋಬಾರ್ದು, ಎಲ್ಲ ಮುಖಂಡಗಳ ಆಶೀರ್ವಾದ ಮೋಹನ್ ಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಭಾಳ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀರಾ. ನಿಮಗೆಲ್ಲ ಹಿರಿಯರ ಆಶೀರ್ವಾದ, ತಾಯಂದಿರ ಆಶೀರ್ವಾದ, ಎಲ್ಲ ಯುವಕರ ಪ್ರೀತಿ ವಿಶ್ವಾಸ ಸದಾಕಾಲ ಹೀಗೆ ಇರಲಿ. ರಾಜಕೀಯ ಬೇರೆ, ಅದಕ್ಕಿಂತಲೂ ಹೆಚ್ಚಾಗಿ ಅದನ್ನು ಮೀರಿದ್ದು ಪ್ರೀತಿ ವಿಶ್ವಾಸ. ಆ ಪ್ರೀತಿ ವಿಶ್ವಾಸವನ್ನು ಸದಾಕಾಲ ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮೋಹನ್ ಮತ್ತು ಅವರೆಲ್ಲ ಸ್ನೇಹಿತರು ಸೇರಿ ಮಾಡಬೇಕು ಅಂತ ಕೇಳಿಕೊಂಡು ನನ್ನನ್ನು ಮತ್ತು ನಮ್ಮೆಲ್ಲ ಮುಖಂಡರುಗಳನ್ನು ಇವತ್ತು ಕರೆದು ನಾವು ಸಹ ಅವರಿಗೆ BJPಯಲ್ಲಿ ಯುವ ಮೋರ್ಚಾದ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಜವಾಬ್ದಾರಿಯನ್ನು ನೀಡಿದ್ದೀವಿ. ಆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗಲಿ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸಹ ಒಳ್ಳೆಯದಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ತುಂಬು ಹೃದಯದಿಂದ ಅತ್ಯಂತ ಆತ್ಮೀಯವಾಗಿ ಮೋಹನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ.